ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಜೂನ್ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ದೈವ ಫಲ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗಿಗಳಿಗೆ ಈ ಒಂದು ತಿಂಗಳು ಮಿಶ್ರ ಫಲವನ್ನು ನೀಡ್ತಾ ಇದೆ. ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ರೂ ಕೂಡ ಕ್ರಮೇಣ ಪರಿಸ್ಥಿತಿ ತಮ್ಮ ಹತೋಟಿಗೆ ಬರ್ತದೆ. ಕಚೇರಿಯಲ್ಲಿ ಸವಾಲುಗಳು ಎದುರಾಗಬಹುದು. ತಮ್ಮ ಅದ್ಭುತ ಕಾರ್ಯಕ್ಷಮತೆಯಿಂದ ವಿರೋಧಿಗಳಿಗೆ ಸೆಡೆಬಡಿದು ಯಶಸ್ಸನ್ನು ಕಾಣ್ತೀರಾ. ಕೆಲಸದ ಜಾಗದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ನಡೆಸುವಂತ ಸಂಖ್ಯೆ ಜಾಸ್ತಿ ಹೆಚ್ಚಾಗ್ತದೆ. ಹಾಗಾಗಿ ತಮ್ಮ ಯಾವುದೇ ರಹಸ್ಯಗಳನ್ನ ಯಾರೊಂದಿಗೂ ಕೂಡ ಹಂಚ್ಕೊಳ್ಳೋಕೆ ಹೋಗಬೇಡಿ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಅತಿಯಾದ ಕೋಪವನ್ನು ಪ್ರದರ್ಶನ ಮಾಡೋಕೆ ಹೋಗಬೇಡಿ. ಇನ್ನು ವ್ಯಾಪಾರ ರಂಗದಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಮಾರುಕಟ್ಟೆಯಲ್ಲಿ ದಿಢೀರ್ ಅಂತ ಬದಲಾವಣೆ ಆಗ್ತದೆ. ಹಳೆ ತಂತ್ರವನ್ನು ಬಿಟ್ಟು ಹೊಸ ಆಲೋಚನೆಗಳೊಂದಿಗೆ ಗ್ರಾಹಕರನ್ನ ಸೆಳಿಬೇಕಾಗ್ತದೆ. ಹೊಸದಾಗಿ ಬಂಡವಾಳ ಹೂಡಿಕೆ ಮಾಡುವಂತ ಮುನ್ನ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ. ಯಾರೆಲ್ಲ ಗಣಿ, ರಿಯಲ್ ಎಸ್ಟೇಟ್, ಉತ್ಪಾದನಾ ವಲಯದಲ್ಲಿದ್ದೀರಾ, ಲಾಭದ ಪ್ರಮಾಣ ಸಾಧಾರಣವಾಗಿರ್ತದೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ಹಣಕಾಸಿನ ವ್ಯವಹಾರಗಳನ್ನ ಲಿಖಿತ ರೂಪದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನು ಆರ್ಥಿಕವಾಗಿ ಈ ಒಂದು ಜೂನ್ ತಿಂಗಳು ಏರಿಳಿತಗಳಿಂದ ಕೂಡಿರ್ತದೆ. ಆದಾಯದ ಹರಿವು ನಿರಂತರವಾಗಿದ್ರೂ ಕೂಡ ನಿರೀಕ್ಷಿತ ದೊಡ್ಡ ಮೊತ್ತದ ಹಣ ಕೈ ಸೇರಲು ಸ್ವಲ್ಪ ವಿಳಂಬವಾಗ್ತದೆ. ಆರೋಗ್ಯದ ಸಮಸ್ಯೆಗಳಿಗಾಗಿ ಅಥವಾ ವಾಹನದ ರಿಪೇರಿಗಳಿಗಾಗಿ ಅನಿರೀಕ್ಷಿತವಾಗಿ ಹಣವನ್ನು ಖರ್ಚು ಮಾಡುವಂಥದ್ದಾಗ್ತದೆ. ಅನಗತ್ಯ ಸಾಲ ಮಾಡೋದ್ರಿಂದ ಸ್ವಲ್ಪ ದೂರ ಇರಿ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಮೂಡಬಹುದು. ವಿಶೇಷವಾಗಿ ಕುಟುಂಬದವರೊಂದಿಗೆ ಸೌಮ್ಯವಾಗಿ ಸ್ವಲ್ಪ ವರ್ತನೆ ಮಾಡಿ. ಮನೆಯ ಹಿರಿಯವರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡಿ. ಇನ್ನು ಪ್ರೇಮಿಗಳ ನಡುವೆ ಅಹಂಕಾರದ ಸಂಘರ್ಷನ ಉಂಟು ಮಾಡ್ತದೆ. ನಿಮ್ಮ ಸಂಗಾತಿಯನ್ನು ನಿಯಂತ್ರಣ ಮಾಡಲು ಪ್ರಯತ್ನ ಮಾಡಕ್ಕೆ ಹೋಗಬೇಡಿ. ಅವರಿಗೆ ಅವರದೇ ಆದಂಥ ಸ್ವಾತಂತ್ರ್ಯವನ್ನು ನೀಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತದೆ. ರಕ್ತದ ಒತ್ತಡ, ಮೂಳೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು. ವಾಹನ ಚಾಲನೆ ಮಾಡುವಾಗ ಅತಿಯಾದಂಥ ವೇಗ ಬೇಡ. ಇನ್ನು ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮತ್ತು ತಾಂತ್ರಿಕ ವ್ಯವಸ್ಥೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತದೆ. ಆದರೆ ತರಲೆ ತುಂಟಾಟಗಳಿಂದ ದೂರವಿದ್ದು ಓದಿನ ಕಡೆ ಗಮನ ಹರಿಸಿದ್ರೆ ಪರೀಕ್ಷೆಯಲ್ಲಿ ಹಿನ್ನಡೆ ಆಗಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ತಮ್ಮ ಸ್ವಾಭಾವಿಕ ಗುಣವೇ ತಮಗೆ ಧೈರ್ಯ. ಆದರೆ ಈ ಒಂದು ತಿಂಗಳು ಧೈರ್ಯದ ಜೊತೆಗೆ ವಿವೇಕವೂ ಬೇಕು. ಯಾವುದೇ ಪ್ರಮುಖ ನಿರ್ಧಾರಗಳನ್ನ ಆತುರದಲ್ಲಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನೀವು ಮಂಗಳವಾರದಂದು ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಣೆ ಮಾಡಿ, ಇಲ್ಲ ಸುಬ್ರಹ್ಮಣ್ಯ ದೇವರಿಗೆ ಆರಾಧನೆ ಮಾಡುವುದರಿಂದ ಸಕಲ ದೋಷಗಳು ನಿವಾರಣೆಯಾಗಿ ಯಶಸ್ಸನ್ನು ಸಿಗ್ತದೆ. ಇದಾಗಿತ್ತು ಜೂನ್ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ. ನಿಮ್ದು ಕೂಡ ವೃಶ್ಚಿಕ ರಾಶಿಯಾಗಿದ್ರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಹಾಗೂ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ದೈವ ಫಲ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಕೂಡ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.